ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 8ನೇ ತರಗತಿಯ ವಿಜ್ಞಾನ ವಿಷಯದ ಸಂಕಲನಾತ್ಮಕ ಮೌಲ್ಯಮಾಪನ 1 ಸೆಪ್ಟೆಂಬರ್ 2024ರ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾನು ಅವುಗಳ ಉತ್ತರದೊಂದಿಗೆ ಈ ವಿಡಿಯೋದಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ದೀನಿ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಈಗ ಆಲ್ರೆಡಿ ನಾನು 2 ಕ್ವಶನ್ ಪೇಪರನ್ನು ನಾನು ಕಂಪ್ಲೀಟ್ ಆಗಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀನಿ ಮಕ್ಕಳ. ಆ 2 ಕ್ವಶನ್ ಪೇಪರು ಸಹ ನೀವು ನಮ್ಮ ಪ್ಲೇಲಿಸ್ಟ್ಗೆ ಹೋದರೆ ಸಿಗುತ್ತೆ. ನೀವು ಅದನ್ನು ನೋಡಿ ಸಹ ರೆಫರ್ ಮಾಡ್ಕೊಳ್ಳಿ. ನಾಳೆ ಬರೆಯೋ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ. ಸೊ ಫಸ್ಟ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ 4 ಪರ್ಯಾಯ ಉತ್ತರ ನೀಡಲಾಗಿದ್ದು ಸರಿಯಾದದನ್ನು ಆರಿಸಿ ಬರೆಯಿರಿ. 12 ಪ್ರಶ್ನೆಗಳಿರ್ತವೆ. ಫಸ್ಟ್ ಕ್ವಶನ್, ಈ ಜೀವಿಯು ರೈತರ ಮಿತ್ರ. ಸೊಳ್ಳೆ, ನೊಣ, ಎರೆಹುಳು, ಗೆದ್ದಲು. ಸೊ ಎರೆಹುಳು ರೈತನ ಮಿತ್ರ, ಹಾಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್. ಎರಡನೇ ಪ್ರಶ್ನೆ, ಇದರ ಉತ್ಪಾದನೆಯಲ್ಲಿ ಈಸ್ಟನ್ನು ಬಳಸುತ್ತಾರೆ. ಸಕ್ಕರೆ, ಆಲ್ಕೋಹಾಲ್, ಹೈಡ್ರೋಕ್ಲೋರಿಕ್ ಆಮ್ಲ, ಆಕ್ಸಿಜನ್. ಸೊ ಯಾವುದರಲ್ಲಿ ನಾವು ಈಸ್ಟನ್ನು ಬಳಸ್ತೇವೆ ಅಂತ ಹೇಳಿದ್ರೆ ಆಪ್ಷನ್ ಬಿ, ಆಲ್ಕೋಹಾಲ್ ತಯಾರಿಕೆಯಲ್ಲಿ ಈಸ್ಟನ್ನು ಬಳಸಲಾಗ್ತದೆ, ಹಾಗಾಗಿ ಆಪ್ಷನ್ ಬಿ ರೈಟ್ ಆನ್ಸರ್. ಮೂರನೇ ಪ್ರಶ್ನೆ, ಅತ್ಯಂತ ಕಡಿಮೆ ಮಾಲಿನ್ಯ ಉಂಟು ಮಾಡುವ ವಾಹನ ಇಂಧನ ಯಾವುದು. CNG, ಪೆಟ್ರೋಲ್, ಡೀಸೆಲ್, ಕಲ್ಲಿದ್ದಲು. ಸೊ ಕಡಿಮೆ ಮಾಲಿನ್ಯ ಉಂಟು ಮಾಡುವಂಥದ್ದು ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್, ದಟ್ ಈಸ್ CNG, ಹಾಗಾಗಿ ಆಪ್ಷನ್ ಎ ರೈಟ್ ಆನ್ಸರ್. ನೆಕ್ಸ್ಟ್ 4ನೇ ಪ್ರಶ್ನೆ, ವಸ್ತುಗಳು ದಹಿಸಲು ಸಹಕಾರಿಯಾದ ಅನಿಲ. ಕಾರ್ಬನ್ ಡೈಆಕ್ಸೈಡ್, ಆಕ್ಸಿಜನ್, ಹೈಡ್ರೋಕ್ಲೋರಿಕ್ ಆಸಿಡ್, ಸಲ್ಫ್ಯೂರಿಕ್ ಆಸಿಡ್. ಸೊ ಹಾಗಾಗಿ ದಹಿಸಲು ಸಹಕಾರಿಯಾಗಿರುವಂಥದ್ದು ಆಕ್ಸಿಜನ್, ಹಾಗಾಗಿ ಆಪ್ಷನ್ ಬಿ ರೈಟ್ ಆನ್ಸರ್. 5ನೇದು, ಏಕಮಾನ ವಿಸ್ತೀರ್ಣದ ಮೇಲೆ ಬಲ ಪ್ರಯೋಗವಾಗುವ ಬಲವೇ ಡ್ಯಾಶ್. ಸೊ ವಿಸ್ತೀರ್ಣದ ಮೇಲೆ ಬಲ ಪ್ರಯೋಗವಾಗುವುದು ಒತ್ತಡ, ಹಾಗಾಗಿ ಕೊಟ್ಟಿರೋ ಈ 4 ಆಪ್ಷನಲ್ಲಿ ಮಕ್ಕಳ ಆಪ್ಷನ್ ಡಿ ಒತ್ತಡ ರೈಟ್ ಆನ್ಸರ್. ನೆಕ್ಸ್ಟ್ 6ನೇ ಪ್ರಶ್ನೆ, ಕೇರಂ ಬೋರ್ಡಿನ ಮೇಲೆ ಪೌಡರ್ ಉದುರಿಸುವುದರಿಂದ ಘರ್ಷಣೆಯನ್ನು ಡ್ಯಾಶ್ ಮಾಡುತ್ತದೆ. ಕಡಿಮೆ, ಹೆಚ್ಚು, ತಟಸ್ಥ, ನಿಷೇಧ. ಸೊ ಅದು ಪೌಡರನ್ನು ಉದುರಿಸೋದು ಯಾಕೆಂದರೆ ಕಡಿಮೆ ಘರ್ಷಣೆ ಉಂಟು ಮಾಡಲಿಕ್ಕೆ, ಹಾಗಾಗಿ ಆಪ್ಷನ್ ಎ ರೈಟ್ ಆನ್ಸರ್. 7ನೇ ಪ್ರಶ್ನೆ, ಉತ್ತಮ ನೀರಾವರಿ ಪದ್ಧತಿ. ಸೊ ಕೊಟ್ಟ 4 ಆಪ್ಷನಲ್ಲಿ ಹನಿ ನೀರಾವರಿ ಪದ್ಧತಿಯನ್ನು ಉತ್ತಮ ನೀರಾವರಿ ಪದ್ಧತಿ ಅಂತ ಹೇಳಿ ಕರಿತೀವಿ, ಹಾಗಾಗಿ ಆಪ್ಷನ್ ಡಿ ರೈಟ್ ಆನ್ಸರ್. 8ನೇ ಪ್ರಶ್ನೆ, ಹೈಡ್ರೋಜನ್ ಸ್ಥಿರೀಕರಣಕ್ಕೆ ಕಾರಣವಾದ ಬ್ಯಾಕ್ಟೀರಿಯಾ ಈಸ್ಟ್, ಲ್ಯಾಕ್ಟೋಬೆಸಿಲಸ್ ಯಾವುದು ಅಲ್ಲ. ಸೊ ರೈಸೋಬಿಯಂ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ, ನೈಟ್ರೋಜನ್ ಸ್ಥಿರೀಕರಣವನ್ನು ಉಂಟು ಮಾಡುತ್ತೆ, ಹಾಗಾಗಿ ಆಪ್ಷನ್ ಬಿ ರೈಟ್ ಆನ್ಸರ್. ನೆಕ್ಸ್ಟ್ 9ನೇ ಪ್ರಶ್ನೆ, ರಸ್ತೆಗಳ ಮೇಲ್ಮೈ ನಿರ್ಮಾಣದಲ್ಲಿ ಬಳಸುವ ಪೆಟ್ರೋಲಿಯಂನ ಉತ್ಪನ್ನ ಯಾವುದು. ಪೆಟ್ರೋಲ್, ಡೀಸೆಲ್, ಬಿಟುಮೆನ್ ಆ್ಯಂಡ್ ಸೀಮೆ ಸುಣ್ಣ. ಸೊ ಹಾಗಾಗಿ ಸೀಮೆ ಎಣ್ಣೆ, ಅದರಲ್ಲಿ ಬಿಟುಮೆನನ್ನು ಬಳಸುವಂಥದ್ದು, ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 10ನೇದು, ಅಗ್ನಿನಂದಕಗಳಲ್ಲಿ ಬಳಸುವ ಅತ್ಯುತ್ತಮ ಅಗ್ನಿಶಾಮಕ. ಸೊ ಇಲ್ಲಿ ಕೊಟ್ಟಿರೋ 4ರಲ್ಲಿ ಅಗ್ನಿಶಾಮಕವಾಗಿ ಬಳಸುವಂಥದ್ದು ಕಾರ್ಬನ್ ಡೈಆಕ್ಸೈಡ್. ಸೊ ಹುರಿಯಲು ಸಹಾಯ ಮಾಡುವಂಥದ್ದು ಆಕ್ಸಿಜನ್, ಹಾಗಾಗಿ ಕನ್ಫ್ಯೂಷನ್ ಆಗಬೇಡಿ. ನೆಕ್ಸ್ಟ್ 11ನೇ ಪ್ರಶ್ನೆ, ಸಂಪರ್ಕ ಬಲಕ್ಕೆ ಉದಾಹರಣೆ. ಈ ಕೊಟ್ಟಿರೋ 4 ಆಪ್ಷನಲ್ಲಿ ಸಂಪರ್ಕ ಬಲ ಯಾವುದರಲ್ಲಿ ಹೆಚ್ಚು ಉಂಟಾಗೋದು ಅಂತ ಹೇಳಿದ್ರೆ ಸ್ನಾಯು ಬಲ, ಹಾಗಾಗಿ ಆಪ್ಷನ್ ಡಿ ಸ್ನಾಯು ಬಲ ರೈಟ್ ಆನ್ಸರ್. ಸೊ 12ನೇ ಪ್ರಶ್ನೆ, ಪಾದರಕ್ಷೆಯ ಅಟ್ಟೆ ಘರ್ಷಣೆ ಹೆಚ್ಚಿಸಲು ಬಾಲ್ ಬೇರಿಂಗ್ಸ್ ಅನ್ನು ಹೇಗೆ ಮಾಡ್ತಾರೆ. ಘರ್ಷಣೆ ಹೆಚ್ಚಿಸಲು, ಘರ್ಷಣೆ ಕಡಿಮೆ ಮಾಡಲು, ಘರ್ಷಣೆ ಸ್ಥಿರಗೊಳಿಸಲು ಯಾವುದೂ ಅಲ್ಲ. ಸೊ ಘರ್ಷಣೆ ಕಡಿಮೆ ಮಾಡಲು, ಹಾಗಾಗಿ ಆಪ್ಷನ್ ಬಿ ರೈಟ್ ಆನ್ಸರ್. ಸೊ ಇದಿಷ್ಟು MCQ ಕ್ವಶನ್ಸ್. ನೆಕ್ಸ್ಟ್ ನಾವು ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ಸ್, ಇಲ್ಲಿ 2 ಅಂಕದ ಕ್ವಶನ್ಸ್ ಇರ್ತದೆ. ಸೆಕೆಂಡ್ನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 13ನೇ ಪ್ರಶ್ನೆ, ಪ್ರತಿಜೈವಿಕಗಳು ಎಂದರೇನು. ಸೂಕ್ಷ್ಮ ಜೀವಿಗಳನ್ನು ಬರಿಗಣ್ಣಿನಿಂದ ನೋಡಬಹುದೇ. ಕೆಲವು ರೋಗಕಾರಕ ಸೂಕ್ಷ್ಮ ಜೀವಿಗಳನ್ನು ಕೊಲ್ಲಲು ಮತ್ತು ಅವುಗಳ ಬೆಳವಣಿಗೆಯನ್ನು ನಿಲ್ಲಿಸಲು ಕೆಲವು ಸೂಕ್ಷ್ಮ ಜೀವಿಗಳಿಂದಲೇ ತಯಾರಾದ ಔಷಧಿಗಳನ್ನು ಪ್ರತಿಜೈವಿಕಗಳು ಎಂದು ಕರೆಯಲಾಗ್ತದೆ, ಆಂಟಿಬಾಡೀಸ್. ಸೊ ಸೂಕ್ಷ್ಮ ಗಣ್ಣಿನಿಂದ ನಾವು ಬರಿಗಣ್ಣಿನಿಂದ ಯಾವುದೇ ರೀತಿಯ ಜೀವಿಗಳನ್ನು ನೋಡಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂತ ಹೇಳಿದ್ರೆ ಅವುಗಳು ಕೇವಲ ಸೂಕ್ಷ್ಮದರ್ಶಕದ ಮೂಲಕ ಮಾತ್ರ ನೋಡಲಿಕ್ಕೆ ಸಾಧ್ಯ ಆಗುವಂಥದ್ದು. 14ನೇ ಪ್ರಶ್ನೆ, ಕಲ್ಲಿದ್ದಲು ಡಾಂಬರಿನ ಉಪಯೋಗವೇನು. ಸೊ ಏನೆಲ್ಲ ಉಪಯೋಗಗಳು, ಎಲ್ಲೆಲ್ಲಿ ಬಳಸ್ತಾರೆ ಅಂದರೆ ಕಲ್ಲಿದ್ದಲು ಡಾಂಬರು ದೈನಂದಿನ ಜೀವನದಲ್ಲಿ ಮತ್ತು ಕೈಗಾರಿಕೆಗಳಲ್ಲಿ ಉಪಯೋಗಿಸುವ ಸಂಶ್ಲೇಷಿತ ರಂಗುಗಳು, ಔಷಧಗಳು, ಸ್ಫೋಟಕಗಳು, ಸುವಾಸಿಕಗಳು, ಪ್ಲಾಸ್ಟಿಕ್ಗಳು, ಬಣ್ಣಗಳು, ಛಾಯಾಗ್ರಹಣದ ವಸ್ತುಗಳು, ಚಾವಣಿಗೆ ಬಳಸುವಂತಹ ವಸ್ತುಗಳಂತಹ ವಿವಿಧ ವಸ್ತುಗಳ ಉತ್ಪಾದನೆಯಲ್ಲಿ ಕಲ್ಲಿದ್ದಲು ಡಾಂಬರಿನ ಪಡೆದಂತಹ ವಸ್ತುಗಳನ್ನು ಕಚ್ಚಾ ವಸ್ತುವಾಗಿ ಉಪಯೋಗಿಸ್ತಾರೆ. ಪತಂಗಗಳು ಮತ್ತು ಇತರೆ ಕೀಟಗಳ ವಿಕರ್ಷಕಗಳಾಗಿ ಬಳಸುವ ನ್ಯಾಪ್ತಲಿನ್ ಗುಳಿಗೆಗಳನ್ನು ಸಹ ಕಲ್ಲಿದ್ದಲು ಡಾಂಬರಿನಿಂದಲೇ ಪಡೆಯಲಾಗುತ್ತದೆ. ನೆಕ್ಸ್ಟ್, ಖಾರಿಫ್ ಬೆಳೆ ಮತ್ತು ರಬಿ ಬೆಳೆಗೆ ಇರುವ ತಲಾ 2 ಉದಾಹರಣೆ ಕೊಡಿ. ಸೊ ಖಾರಿಫ್ ಬೆಳೆಗೆ ಉದಾಹರಣೆ ಯಾವುದಪ್ಪ ಅಂದರೆ ಭತ್ತ, ಜೋಳ, ನೆಲಗಡಲೆ, ಹತ್ತಿ, ಸೋಯಾಬೀನ್. ರಬಿ ಬೆಳೆಗೆ ಗೋಧಿ, ಕಡಲೆ,
ಬಟಾಣಿ, ಸಾಸಿವೆ, ಅಗಸೆ. ಸೊ ಆಲ್ರೆಡಿ ಕೆಲವು ಎಷ್ಟೋ ಪ್ರಶ್ನೆಗಳು ರಿಪೀಟ್ ಆಗಿದೆ ಮಕ್ಕಳು, ಹಾಗಾಗಿ ಕಾನ್ಸಂಟ್ರೇಷನನ್ನು ಮಾಡಿ ನೀವು ಕಲ್ತ್ಕೊಳ್ಳಿ. ನೆಕ್ಸ್ಟ್ 16ನೇ ಪ್ರಶ್ನೆ, ಸೂಕ್ಷ್ಮ ಜೀವಿಗಳ ಪ್ರಮುಖ ಗುಂಪುಗಳನ್ನು ಪಟ್ಟಿ ಮಾಡಿ. ಸೊ ಸೂಕ್ಷ್ಮ ಜೀವಿಗಳನ್ನು 4 ಪ್ರಮುಖ ಗುಂಪುಗಳಾಗಿ ವರ್ಗೀಕರಿಸಲಾಗಿದೆ. ಯಾವುದಪ್ಪ ಅಂದರೆ ಬ್ಯಾಕ್ಟೀರಿಯಾ, ಶಿಲೀಂಧ್ರ, ಪ್ರೋಟೋಜೋವಾ ಮತ್ತು ಶೈವಲಗಳು. ನೆಕ್ಸ್ಟ್ 17ನೇ ಪ್ರಶ್ನೆ, ಬರಿದಾಗುವ ಮತ್ತು ಬರಿದಾಗದ ಸಂಪನ್ಮೂಲಗಳಿಗೆ ಉದಾಹರಣೆಯನ್ನು ಕೊಡಿ ಅಂತ ಕೇಳಿದ್ದಾರೆ. ಬರಿದಾಗುವ ಸಂಪನ್ಮೂಲಗಳು ಯಾವುದಪ್ಪ ಅಂತ ಹೇಳಿದ್ರೆ ಅರಣ್ಯ, ವನ್ಯಜೀವಿಗಳು, ಖನಿಜಗಳು, ಕಲ್ಲಿದ್ದಲು, ಪೆಟ್ರೋಲಿಯಂ, ನೈಸರ್ಗಿಕ ಅನಿಲ. ಬರಿದಾಗದು ಯಾವುದಂದ್ರೆ ಸೂರ್ಯನ ಬೆಳಕು, ಗಾಳಿ. ನೆಕ್ಸ್ಟ್ ಕಾರಣ ಕೊಡಿ. LPGಯು ಕಟ್ಟಿಗೆಗಿಂತ ಉತ್ತಮವಾದ ಗೃಹ ಬಳಕೆಯ ಇಂಧನ. ಯಾಕೆಂತ ಹೇಳಿದ್ರೆ ಅದರಲ್ಲಿ ಮಾಲಿನ್ಯ ಕಡಿಮೆ, ಕಟ್ಟಿಗೆಗಿಂತ ಕ್ಯಾಲೋರಿ ಮೌಲ್ಯ ಹೆಚ್ಚು, ಮತ್ತು ಅವುಗಳು ಶುದ್ಧ ರೂಪದ ಇಂಧನಗಳಾಗಿವೆ. ಹಾಗಾಗಿ ದಹಿಸಿದಾಗ ಹೊಗೆಯನ್ನು ಉತ್ಪತ್ತಿ ಮಾಡೋದಿಲ್ಲ, ಮತ್ತು ದಹಿಸಿದಾಗ ಹೆಚ್ಚು ಶಾಖವನ್ನು ಉತ್ಪತ್ತಿ ಮಾಡುತ್ತದೆ. 19ನೇ ಪ್ರಶ್ನೆ, ಆಟಗಾರರು ಮುಳ್ಳುಗಳಿರುವ ಬೂಟುಗಳನ್ನು ಏಕೆ ಧರಿಸುತ್ತಾರೆ, ವಿವರಿಸಿ. ಯಾಕೆಂತ ಹೇಳಿದ್ರೆ ಮುಳ್ಳು ಬೂಟುಗಳು ನೆಲದ ನಡುವಿನ ಘರ್ಷಣೆಯನ್ನು ಹೆಚ್ಚಿಸುವುದರ ಮೂಲಕ ಓಡುವಾಗ ಹೆಚ್ಚು ಹಿಡಿತವನ್ನು ನೀಡ್ತದೆ. ಹಾಗಾಗಿ ಅವರು ಆ ರೀತಿಯ ಬೂಟುಗಳನ್ನು ಬಳಸ್ತಾರೆ. 20ನೇ ಪ್ರಶ್ನೆ, ಸಂಪರ್ಕ ಬಲ ಮತ್ತು ಸಂಪರ್ಕ ರಹಿತ ಬಲಗಳಿಗಿರುವ ವ್ಯತ್ಯಾಸವನ್ನು ತಿಳಿಸಿ. ಸೊ ಸಂಪರ್ಕ ಬಲ ಅಂದರೆ ಸ್ನಾಯು ಬಲ ಮತ್ತು ಘರ್ಷಣಾ ಬಲಗಳು ಸಂಪರ್ಕ ಬಲಗಳಾಗಿವೆ, ವಸ್ತುವಿನ ಸಂಪರ್ಕವನ್ನು ಹೊಂದಿರ್ತವೆ. ಸೊ ಸಂಪರ್ಕ ರಹಿತ ಅಂದರೆ ಇಲ್ಲಿ ಉದಾಹರಣೆಗೆ ಕಾಂತೀಯ ಬಲ, ಅಯಸ್ಕಾಂತ ಬಲ, ಸಂಪರ್ಕ ರಹಿತ ಬಲಗಳು ಇವು ವಸ್ತುವಿನ ಸಂಪರ್ಕವನ್ನೇ ಹೊಂದಿರೋದಿಲ್ಲ. 21ನೇ ಪ್ರಶ್ನೆ, ಘರ್ಷಣೆಯು ಮಿತ್ರ ಮತ್ತು ಶತ್ರು ಎರಡೂ ಹೌದು ಎಂಬುದಕ್ಕೆ ಉದಾಹರಣೆಯನ್ನು ಕೊಡಿ. ವೆರಿ ಇಂಪಾರ್ಟೆಂಟ್, ತುಂಬ ಬಾರಿ ಈ ಪ್ರಶ್ನೆನ ಕೇಳ್ತಾರೆ ಮಕ್ಕಳು. ಸೊ ಘರ್ಷಣೆ ಒಂದು ಮಿತ್ರ ಅನ್ನೋದಕ್ಕೆ ಏನಂದರೆ ನಾವು ಕೆಲಸ ಮಾಡಲು ವಸ್ತುಗಳನ್ನು ಕೈಯಲ್ಲಿ ಹಿಡಿಯಲು ಘರ್ಷಣೆ ಸಹಾಯ ಮಾಡ್ತದೆ. ನಾವು ನಡೆದಾಡಲು, ನೆಲದ ಮೇಲೆ ಸ್ಥಿರವಾಗಿ ನಿಲ್ಲಲು ನಮ್ಮ ಪಾದಗಳು ಮತ್ತು ನೆಲದ ನಡುವಿನ ಘರ್ಷಣೆ ಸಹಾಯ ಮಾಡ್ತದೆ. ಸೊ ಅದು ಒಂದು ಶತ್ರುವು ಸಹ. ಯಾವ ರೀತಿ ಅಂದರೆ ಘರ್ಷಣೆಯು ಸ್ಕ್ರೂ, ಬಾಲ್ ಬೇರಿಂಗ್ ಅಥವಾ ಬೂಟಿನ ತಳದ ಅಟ್ಟೆಗಳಂತಹ ವಸ್ತುಗಳನ್ನು ಸವೆದು ಹೋಗುವಂತೆ ಮಾಡ್ತದೆ. ಒಂದು ಯಂತ್ರವನ್ನು ಚಾಲನೆ ಮಾಡಿದಾಗ ಉತ್ಪತ್ತಿಯಾಗುವ ಉಷ್ಣವು ಹೆಚ್ಚಿನ ಶಕ್ತಿಯ ನಷ್ಟಕ್ಕೆ ಕಾರಣವಾಗ್ತದೆ. ಸೊ ಹಾಗಾಗಿ ಘರ್ಷಣೆ ಶತ್ರುನೂ ಹೌದು, ಮಿತ್ರನೂ ಹೌದು. ನೆಕ್ಸ್ಟ್ 22ನೇ ಪ್ರಶ್ನೆ ನೋಡೋಣ. ಪಳೆಯುಳಿಕೆ ಇಂಧನಗಳು ಬರಿದಾಗುವ ಸಂಪನ್ಮೂಲಗಳು, ಈ ಹೇಳಿಕೆಯನ್ನು ವಿಶ್ಲೇಷಿಸಿ. ಯಾಕೆಂದರೆ ಸತ್ತ ಜೀವಿಗಳು ಈ ಇಂಧನಗಳಾಗಿ ಪರಿವರ್ತನೆಗೊಳ್ಳಲು ಅನೇಕ ಮಿಲಿಯನ್ ವರ್ಷಗಳೇ ಬೇಕಾಗ್ತದೆ. ಇನ್ನೊಂದೆಡೆ ನಮಗೆ ತಿಳಿದಿರುವ ಇವುಗಳ ಸಂಗ್ರಹವನ್ನು ಕೆಲವು 100 ವರ್ಷಗಳಲ್ಲೇ ಮುಗಿದು ಹೋಗ್ತವೆ ಕೇವಲ. ಹಾಗಾಗಿ ಇವುಗಳು ಸೃಷ್ಟಿಯಾಗಲು ಹೆಚ್ಚಿನ ಒತ್ತಡ ಮತ್ತು ಉಷ್ಣತೆ ಅಗತ್ಯವಿದ್ದು ಇವುಗಳನ್ನು ನಾವು ಕೃತಕವಾಗಿ ತಯಾರಿಸಲು ಸಾಧ್ಯವಿಲ್ಲ. ಆದ್ದರಿಂದ ಪಳೆಯುಳಿಕೆ ಇಂಧನಗಳು ಬರಿದಾಗುವ ನೈಸರ್ಗಿಕ ಸಂಪನ್ಮೂಲಗಳಾಗಿರ್ತದೆ. ನೆಕ್ಸ್ಟ್ ಥರ್ಡ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 4 ಅಂಕಕ್ಕೆ 2 ಪ್ರಶ್ನೆಗಳಿರ್ತವೆ. ಅತಿಯಾದ ರಸಗೊಬ್ಬರ ಬಳಕೆಯಿಂದ ಮಣ್ಣಿನ ಮೇಲಾಗುವ ದುಷ್ಪರಿಣಾಮಗಳನ್ನು ವಿವರಿಸಿ. ಏನೆಲ್ಲ ದುಷ್ಪರಿಣಾಮ ಉಂಟಾಗ್ತದೆ ಅಂತ ಹೇಳಿದ್ರೆ ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತದೆ. ರಸಗೊಬ್ಬರಗಳು ಜಲಮಾಲಿನ್ಯದ ಆಕಾರ ಕೂಡ ಆಗಿವೆ. ಇದರಿಂದಾಗಿ ನೀರಿನಲ್ಲಿರುವ ಜಲಚರ ಜೀವಿಗಳು ತೊಂದರೆಯಾಗಿ ಮರಣ ಹೊಂದುತ್ತವೆ. ಆದ್ದರಿಂದ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಲು ರಸಗೊಬ್ಬರಗಳ ಬದಲಿಗೆ ಸಾವಯವ ಗೊಬ್ಬರಗಳನ್ನು ನಾವು ಬಳಸಬೇಕಾಗ್ತದೆ. ನೆಕ್ಸ್ಟ್ ಲಾಸ್ಟ್ ಕ್ವಶನ್ 24ನೇದು, ಮೇಣದ ಬತ್ತಿಯ ಜ್ವಾಲೆಯ ವಿವಿಧ ವಲಯಗಳನ್ನು ತೋರಿಸುವ ಅಂದವಾದ ಚಿತ್ರ ಬಿಡಿಸಿ ಭಾಗಗಳನ್ನು ಗುರುತಿಸಿ. ಸೊ ಇದು ಚಿತ್ರ ಮಕ್ಕಳ, ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ನಿಮಗೆ ಈ ಒಂದು ಚಿತ್ರವನ್ನು ಕೇಳ್ತಾರೆ. ಹಾಗಾಗಿ ಈ ಕಂಪ್ಲೀಟ್ ವಿಡಿಯೋ ನಿಮಗೆ ಯೂಸ್ ಆಗಿದೆ ಅಂತ ಅಂದ್ಕೊಂಡು ಮಕ್ಕಳ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.